ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ವ್ಲಾಗ್. ಇವತ್ತು ರೆಸಿಪಿ ಎಲ್ಲ ಸ್ನಾಕ್ ಹೇಳ್ಕೊಡ್ತಾ ಇರೋದು. ಅದೇ ಯಾವುದು ಅಂದ್ರೆ ಈ ಬೇಕರಿ ಸ್ಟೈಲ್ ಚೋಟಾ ಕೋಡ್ಬಳೆ ಮಾಡೋದು ಹೇಗೆ ಅಂತ. ಸುಲಭ ವಿಧಾನ, ಜಾಸ್ತಿ ಏನ್ ಟೈಮ್ ಹಿಡಿಯಲ್ಲ, ಕ್ವಿಕ್ ಅಂಡ್ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬೇಗ ಮಾಡ್ಕೊಬಹುದು. ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ತರ ಹೆಚ್ಚಿನ ಫುಡ್ ರೆಸಿಪಿ ವ್ಲಾಗ್ಸ್ಗೆ ಬನ್ನಿ. ಇನ್ನ ತಡ ಮಾಡೋದೆಲ್ಲ ಕಿಚನ್ಗೆ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಬೇಕರಿ ಸ್ಟೈಲ್ ಚೋಟಾ ಕೋಡ್ಬಳೆ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ಕ್ವಿಕ್ ಆಗಿ ನೋಡ್ಕೊಂಬಿಡೋಣ. ಆಮೇಲೆ ಮಾಡುವ ವಿಧಾನಲ್ಲಿ ಎಷ್ಟೆಷ್ಟು ಕ್ವಾಂಟಿಟಿ ಬೇಕು, ಹೆಂಗ್ ಮಾಡೋದು ಅಂತ ಡೀಟೇಲ್ ಆಗಿ ನೋಡ್ಕೊಂಡು ಹೋಗೋಣ. ಮೊದಲಿಗೆ ಅಡುಗೆ ಸೋಡಾ, ಆಮೇಲೆ ಸ್ವಲ್ಪ ಅರಿಶಿನ, ತುಪ್ಪ ಪ್ಲಸ್ ಆಯಿಲು 2 ಬೇಕು. ಆಮೇಲೆ ಅಕ್ಕಿ ಹಿಟ್ಟು, ಮೈದಾ, ಚಿರೋಟಿ ರವೆ, ಆಮೇಲೆ ಅಚ್ಕಾರದ ಪುಡಿ. ಇನ್ನೊಂದು ಐಟಮು ಅಜ್ವೈನಿನ ಇನ್ನೊಂದು ಥರನೂ ಅಂತಾರೆ ಓಂಕಾಳು. ಆಮೇಲೆ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಸಾಮಗ್ರಿಗಳು ಬೇಕಾಗಿರೋದು ನಮ್ಮ ಬೇಕರಿ ಸ್ಟೈಲ್ ಚೋಟಾ ಕೋಡ್ಬಳೆ ಮಾಡೋದಕ್ಕೆ. ಬನ್ನಿ, ಇನ್ನು ತಡ ಯಾಕೆ, ಪಟಾಪಟ್ ರೆಡಿ ಮಾಡ್ಕೊಂಬಿಡೋಣ. ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ 1 ಕಪ್ಪು ಅಕ್ಕಿ ಹಿಟ್ಟು, ಆಮೇಲೆ 1 ಕಪ್ಪು ಮೈದಾ, 2 ಸಮ ಅಳತೆಯಲ್ಲಿ ತಗೊಂಡಿದ್ದೀವಿ. ಆಮೇಲೆ 1 ಕಪ್ಪು ಚಿರೋಟಿ ರವೆ. ಈ 3 ಸಾಮಗ್ರಿಗಳನ್ನ ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ಆ 3 ಹಿಟ್ಟು ಚೆನ್ನಾಗಿ ಮಿಶ್ರಣ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನುಣ್ಣುಪ್ಪು. ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ಒಂದು 1/4 ಟೇಬಲ್ ಸ್ಪೂನು ಅಥವಾ ಅರ್ಧ ಟೇಬಲ್ ಸ್ಪೂನ್ ಸಾಕು. ನೀವೇನಾದರೂ ಖಾರ ಲವರ್ಸ್ ಆಗಿದ್ರೆ, ಹೇಳ್ತಾ ಇದ್ದೀನಿ, ಖಾರ ಲವರ್ಸ್ ಆಗಿದ್ರೆ ಮಾತ್ರ ಜಾಸ್ತಿ ಹಾಕೊಳ್ರಿ. ಇಲ್ಲಾಂದ್ರೆ ಜಾಸ್ತಿ ಹಾಕೊಂಡು ಇತ್ತ ತಿನ್ನಕ್ಕೆ ಹೋಗಲ್ಲ, ಇತ್ತ ಬಿಡಕ್ಕೆ ಹೋಗಲ್ಲ, ಹಂಗೆ ಮಾಡ್ಬಿಡುತ್ತೆ. ನಾವು ಅದಕ್ಕೆ 1 ರಿಂದ 1.5 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, ಆಮೇಲೆ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹೆಲ್ತಿಗೆ ಒಳ್ಳೇದು, ಅದಕ್ಕೆ ಹಾಕೊಂಡಿದ್ದೀವಿ. ಆಮೇಲೆ ಅಜ್ವೈನಿ ಅಥವಾ ಓಂಕಾಳು ಹೇಳದ್ನಲ್ಲ, ಅದನ್ನು ಒಂದು ಸ್ವಲ್ಪ ಕೈಯಲ್ಲಿ ಅರೆದ್ಬಿಟ್ಟು ಈ ಥರ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನುಣ್ಣಗಾಗುತ್ತೆ, ಕೈಯಲ್ಲಿ ಈ ಥರ ಅರೆದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಅಡುಗೆ ಸೋಡಾ, ಇಷ್ಟು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಬೇಕು. ಆ ಖಾರದ ಪುಡಿ ಬಣ್ಣ ಐತಲ್ವಾ, ಆ ಖಾರದ ಪುಡಿ ಬಣ್ಣಕ್ಕೆ ಈ ಹಿಟ್ಟೆಲ್ಲ ಬಂದಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಅರ್ಥ. ಅದೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಏನು ಮಾಡೋಣ ಅಂದರೆ, ತುಪ್ಪ 1-2 ಟೇಬಲ್ ಸ್ಪೂನು, ಆಯಿಲು 2 ರಿಂದ 3 ಟೇಬಲ್ ಸ್ಪೂನು, ಇಷ್ಟು ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗೆ ಬಿಸಿ ಮಾಡ್ಕೊಂಬೇಕು ಆಯಿಲ್ನ. ಇದು ಹಾಕ್ಕೊಬೇಕಾದ್ರೆ ಹುಷಾರಾಗಿ ಹಾಕೊಳ್ರಿ, ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ಅಷ್ಟು ಕಾಯಿಸ್ಕೊಂಡಿರ್ತೀವಲ್ಲ ಎಣ್ಣೆ, ಅಷ್ಟು ಹಾಕ್ಕೊಂಬಿಟ್ಟು ಸ್ಟಾರ್ಟಿಂಗ್ಗೆ ಕೈ ಇಕ್ಕಕ್ಕೆ ಹೋಗ್ಬೇಡ್ರಿ, ಸುಟ್ಟೋಗುತ್ತೆ. ಈ ಥರ ಸೌಟಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಹಿಟ್ಟೆಲ್ಲ ಮಿಕ್ಸ್ ಮಾಡ್ತಾ ಬರ್ರಿ, ಅವಾಗ ತಣ್ಣಗಾಗುತ್ತೆ. ಆಮೇಲೆ ಕೈಯಲ್ಲಿ ನೀಟಾಗೆ ಮಿಕ್ಸ್ ಮಾಡಬೇಕು. ಆ ಎಣ್ಣೆ ಎಲ್ಲ ನೀಟಾಗೆ ಆ ಹಿಟ್ಟಿಗೆ ಹಿಡಿಬೇಕು ಚೆನ್ನಾಗಿ ಎಣ್ಣೆ ಎಲ್ಲ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮಿಕ್ಸ್ ಮಾಡ್ತಾ ಇದೀವಿ ಅಂತ. ಮಿಕ್ಸ್ ಆದಮೇಲೆ ತೋರಿಸ್ತೀವಿ ಬಣ್ಣ ಯಾವ ರೀತಿ ಇರುತ್ತೆ ಅಂತ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಈ ಚೋಟಾ ಕೋಡ್ಬಳೆ ಕ್ರಿಸ್ಪಿ ಆ್ಯಂಡ್ ಸಾಫ್ಟ್ ಆ್ಯಂಡ್ ಟೇಸ್ಟಿ 3 ಇರುತ್ತೆ, ಸಖತ್ತಾಗಿರುತ್ತೆ. ಆಮೇಲೆ ನೀರನ್ನ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತೀರಾ ಪಾಯಸ ಥರ ಕಲಿಸ್ಕೊಂಬಿಟ್ರೆ ಕೋಡ್ಬಳೆ ಮಾಡೋದಕ್ಕೆ ಆಗಲ್ಲ. ಅಷ್ಟೇ, ಒಂದು ಸ್ವಲ್ಪ ಸಾಫ್ಟಾಗೆ, ಒಂದು ಸ್ವಲ್ಪ ಗಟ್ಟಿಯಾಗಿ, ಹಂಗಂತೇಳಿ ತೀರಾ ಗಟ್ಟಿನೂ ಅಲ್ಲ, ಇತ್ತ ತೀರಾ ಸಾಫ್ಟಾಗೂ ಅಲ್ಲ. ನೋಡ್ತಾ ಇದ್ದೀರಲ್ಲ, ಈ ಹದಕ್ಕೆ ಹಿಟ್ಟನ್ನ ಕಲಿಸ್ಕೊಂಡು ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಪಿಸುಕ್ ಅಂದರೆ ಸಾಕು. ಈ ಥರ ಕಲಿಸ್ಕೊಂಬಿಟ್ಟು ಒಂದು 10 ರಿಂದ 15 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಿ. ಒಂದು ಸ್ವಲ್ಪ 10 ನಿಮಿಷ ನೆಂದ ಮೇಲೆ ಈ ಥರ ಮಣೆ ಮೇಲೆ ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ನಾದಬೇಕು. ಗೈಸ್, ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹೆಲ್ದಿ ಆ್ಯಂಡ್ ಟೇಸ್ಟಿ ಆ್ಯಂಡ್ ಕ್ವಿಕ್ ರೆಸಿಪಿ, ಸ್ನ್ಯಾಕ್ಸು, ಆಮೇಲೆ ಸಾರು, ವಿಧವಾದ ತಿಂಡಿಗಳು, ಎಲ್ಲ ಥರ ಕಂಟೆಂಟ್ ಬರ್ತಾನೆ ಇರ್ತವೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ. ನೋಡಿದ್ರಲ್ಲ, ಈ ಥರ ನೀಟಾಗೆ ನಾದ್ಕೊಂಡ್ಮೇಲೆ ಈ ಥರ ಒಂದು ಬೆರಳು ತಗೊಂಡು ಅದಕ್ಕೆ ಈ ಥರ ಒಂದು ಸ್ವಲ್ಪ ರೌಂಡ್ ಶೇಪಲ್ಲಿ ಸುತ್ತಿದ್ರೆ ಸಾಕು, ನಮ್ಮ ಚೋಟಾ ಕೋಡ್ಬಳೆ ರೆಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಸುತ್ತುತ್ತಾ ಇದ್ದೀವಿ ಅಂತ. ನೀವು ಇದೇ ಥರ ಟ್ರೈ ಮಾಡಿ. ಬನ್ನಿ, ಇದೇ ಥರ ಫುಲ್ಲು ರೆಡಿ ಮಾಡ್ಕೊಂಡು ಬರೋಣ. ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದೆ ಅಂತ, ಚಿಕ್ಕ ಚಿಕ್ಕವು. ಇದೇ ಹಿಟ್ಟಲ್ಲಿ ಬೇಕಿದ್ರೆ ನೀವು ದೊಡ್ಡ ಕೋಡ್ಬಳೆನೂ ಮಾಡ್ಕೊಬೋದು, ತೊಂದರೆ ಇಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಖತ್ತಾಗಿದೆ ಅಂತ. ಇದನ್ನ ನೋಡ್ತಾ ಇದ್ರೆ ಹಂಗೆ ಬಾಯಿಗೆ ಹಾಕೋದು ತಿನ್ಬಿಡ್ಬೇಕು ಅನ್ಸುತ್ತೆ. ಅದಕ್ಕೆ ಒಂದು ಟಿಪ್ಪು ಏನಂದರೆ, ನಾವಿದನ್ನ ಹಿಟ್ಟನ್ನ ನಾದ್ಕೊಂಡು ಈ ಥರ ರೌಂಡ್ ಮಾಡ್ಕೊಳ್ಳೋ ಟೈಮಲ್ಲಿ ಎಣ್ಣೆನ ಕಾಯಕ್ಕೆ ಇಕ್ಕೊಂಬಿಡಿ. ಆವಾಗ ನಿಮಗೆ ಟೈಮು ಸೇವ್ ಆಗುತ್ತೆ. ಇಲ್ಲಾಂದರೆ ನಾನೆಲ್ಲ ಮಾಡ್ಕೊಂಡೆ ಎಣ್ಣೆ ಕಾಯಕ್ಕೆ ಇಕ್ತೀನಿ ಅಂದರೆ ನಿಮಗೆ ಬಿಟ್ಟಿದೆ. ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಯಾವತ್ತೂ ಹೈ ಫ್ಲೇಮಲ್ಲೇ ಈ ಕೋಡ್ಬಳೆ ಆಗಲಿ ಇಲ್ಲ ಬೇರೆ ಐಟಮ್ಸ್ ಆಗಲಿ ಎಣ್ಣೆಗೆ ಡೈರೆಕ್ಟಾಗಿ ಹಾಕಕ್ಕೆ ಹೋಗ್ಬಿಡ್ರಿ. ಯಾಕಂದರೆ ಸೀದೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ, ಚೆನ್ನಾಗಿ ಬೇಯಲ್ಲ, ಬೇಗ ಸೀದೋಗುತ್ತೆ.
ಅದಕ್ಕೆ ಎಣ್ಣೆ ಫುಲ್ಲು ಕಾದ್ಮೇಲೆ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಿಗೆ ಇಟ್ಕೊಂಡು, ಹಂಗಂತೇಳಿ ತೀರಾ ಲೋ ಫ್ಲೇಮಲ್ಲೂ ಇಟ್ಕೊಂಬೇಡ್ರಿ, ಚೆನ್ನಾಗಿ ಬೇಯಲ್ಲ. ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ರಿ. ಆವಾಗ ಸಖತ್ತಾಗಿ ಬರುತ್ತೆ, ಮೇಲ್ಗಡೆನೂ ಬೇಯುತ್ತೆ, ಒಳಗಡೆನೂ ಸಖತ್ತಾಗಿ ಸಾಫ್ಟಾಗಿ ಬೇಯುತ್ತೆ. ಈ ಕೋಡ್ಬಳೆ ಎಲ್ಲ ಯಾವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ, ಈ ನೊರೆ ಎಲ್ಲ ಬಿಟ್ಬಿಟ್ಟು ಒಂದು ಸ್ವಲ್ಪ ಈ ಕೆಂಪು ಕಲರ್ ಬಣ್ಣಕ್ಕೆ ಬರ್ತಾ ಇರುತ್ತೆ, ಆವಾಗ ಕೋಡ್ಬಳೆ ಬೆಂದಿದೆ ಅಂತ ಅರ್ಥ. ನೀವೇ ನೋಡ್ತಾ ಇದ್ದೀರಲ್ಲ ಗಾಯ್ಸ್, ಎಷ್ಟು ಈ ಸುಲಭ ಮಾಡ್ಬೋದು ಅಂತ. ನೀವು ಒಂದ್ಸಲ ಟ್ರೈ ಮಾಡಿ, ಟ್ರೈ ಮಾಡಿದ್ಮೇಲೆ ನೀವು ಮತ್ತೆ ಮತ್ತೆ ವಾರಕ್ಕೊಂದ್ಸಲ ಆದರೂ ಮಾಡೋದು ಗ್ಯಾರಂಟಿ. ನೀವು ಔಟ್ಸೈಡಿಂದ ತಂದು ತಿನ್ನೋದನ್ನ ಮರ್ತೇ ಬಿಡ್ತೀರೇನೋ, ಬರ್ದಿಟ್ಕೊಂಬಿಡಿ. ಸುಲಭ ಗುರು, ಜಾಸ್ತಿ ಏನು ಟೈಮು ಹಿಡಿಯಲ್ಲ. ಇದು ಮಾಡಬೇಕಂದ್ರೆ ನಮಗೆ ಒಂದು 30 to 40 ಮಿನಿಟ್ಸ್ ಹಿಡಿಯುತ್ತಷ್ಟೇ. ಅದು ನಾವು ನಿಧಾನಕ್ಕೆ ಮಾಡಿದ್ವಿ. ಇನ್ನೊಂಚೂರು ಬೇಗ ಮಾಡಿದರೆ 20 to 25 ಮಿನಿಟ್ಸಲ್ಲೇ ಆಗೋಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿದ್ಮೇಲೆ ಕಮೆಂಟ್ ಹಾಕೋದನ್ನು ಮರಿಬೇಡಿ, ಹೇಗೆ ಬಂತು ಅಂತ. ಚೆನ್ನಾಗಿದ್ರೆ ಚೆನ್ನಾಗಿತ್ತು ಅಂತ ಹಾಕಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹಾಕಿ, ತೊಂದರೆ ಇಲ್ಲ. ಹಾಗೆ ನಿಮ್ಮ ಟೀಕೆಗಳೇನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದ್ರ ಮೇಲೆ ಓದ್ಬಿಟ್ಟು ನಾವು ಇನ್ನೂ ನೆಕ್ಸ್ಟು ಯಾವ ಥರ ಮಾಡಬೇಕು ಅಂತ ಪ್ರಿಪೇರ್ ಆಗ್ತೀವಿ. ನೋಡ್ತಾ ಇದ್ದೀರಲ್ಲ, ಈ ಥರ ಎಣ್ಣೆ ಎಲ್ಲ ಕುಡಿಯೋದು ಬಿಟ್ಟ ಮೇಲೆ ಸ್ವಲ್ಪ ರೋಸ್ಟ್ ಆಗಿರೋ ಥರ ಕಾಣಿಸಿದ್ಮೇಲೆ ತೆಕ್ಕೊಂಬಿಡ್ಬೇಕು. ಬನ್ನಿ, ಇದೇ ಥರ ಇನ್ನೊಂದು ಒಬ್ಬೇನೂ ಇದೆ, ಅದನ್ನು ಎಣ್ಣೆಗೆ ಹಾಕೊಂಡು ಬಂದ್ಬಿಡೋಣ. ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂದರೆ, ಆಹಾ, ಬಾಯಲ್ಲಿಟ್ರೇ ಕುಟುಂಬ ಅಂತ ಮುರಿದೋಗುತ್ತೆ. ಅಲ್ಲಲ್ಲ, ಕೋಡ್ಬಳೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಕ್ಯೂಟಾಗಿದೆ ಗುರು. ಆದರೆ ಈ ಕೋಡ್ಬಳೆ ನಿಮ್ಮ ಮನೇಲಿರೋ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗೋದು ಗ್ಯಾರಂಟಿ. ಚಿಕ್ಕ ಮಕ್ಳಿಗೂ ಒಂದು ಸ್ವಲ್ಪ ಪರವಾಗಿಲ್ಲ, ಹೆಲ್ದಿ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ ಅಷ್ಟೇ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಚೋಟ ಕೋಡ್ಬಳೆನ ಮಾಡ್ಕೊಬೋದು ಅಂತ. ನೀವು ಈ ರೆಸಿಪಿ ಎಲ್ಲ ಹೇಳಿದಾಗೆ ಈ ಸ್ನ್ಯಾಕ್ ನ ಟ್ರೈ ಮಾಡ್ತೀರಾ ಅನ್ಕೊಂತೀನಿ. ಟ್ರೈ ಮಾಡಿದ್ಮೇಲೆ ಹೇಗ್ ಬಂತು ಅಂತ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.